ನಿಮ್ಗೆ ಇವೆಲ್ಲ ಬತ್ತೈತೆ ಚೆನ್ನಾಗೈತಿ ನಾವು ಇದೆಲ್ಲ ಹಂಸ್ಗಳು ಹಂಪ ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ಬೆಲೆ ಇಲ್ಲ, ಬೆಲೆ ಇಲ್ಲದ ಬೆಲೆಗೆ ಬೆಲೆ ಇಲ್ಲ. ಎಷ್ಟಪ್ಪ ಚಪ್ಪಲಿ ಬಿಟ್ಟಿದ್ದು ಎಷ್ಟು ಬಿಟ್ಟಿದ್ದು ಎಷ್ಟು ಕೇಳಿದೆ. ನೆನ್ನೆ ಲುಂಗಿ ಕಿತ್ತೋಗೋದೊಂದು ಬಾಕಿ ಲುಂಗಿ ಉದ್ರೋಗ್ಬಿಡೋದು ನನಗೆ ಅನ್ಸ್ಕೊಂಡಿಲ್ಲ ನಿಂದ್ರೆ ಹೋಗಿತ್ತು ಆಲ್ರೆಡಿ ಹೋಗ್ಬಿಟ್ಟಿತ್ತು ಅದಕ್ಕೆ ಕುಣೆ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಬ್ಲಾಗ್. ಆಲ್ರೆಡಿ ಧ್ವಜಾರೋಹಣಕ್ಕೆ ಟೈಮ್ ಆಗ್ಬಿಟ್ಟಿತ್ತು ಅಂತ ಬೆಳಿಗ್ಗೆನೆ ಓಡೋ ಕಾರ್ಯಕ್ರಮ ಅಂತ ಹೇಳ್ತಾ ಈ ನನ್ನ ವ್ಲಾಗ್ ನ ಶುರು ಮಾಡ್ತೀನಿ. ಅಂತೂ ಎಂತೂ ಧ್ವಜಾರೋಹಣ ನಾವು ಮುಗಿಸಾದ್ಮೇಲೆ ಹೇಳಿದ್ರು ಇವತ್ತು ಟ್ರೆಕ್ಕಿಂಗ್ಗೆ ಹೋಗೋಣ ಅಂತ. ಎಲ್ಲ ನಮ್ ಬಾಯ್ಸ್ಗಳು ಟೀ ಕಾಫಿ ಕುಡ್ಕೊಂಡು ಟ್ರೆಕ್ಕಿಂಗ್ಗೆ ಅಂತ ರೆಡಿ ಆದ್ವಿ. ಬರೀ ಕಾಫಿ ಟೀನ ಕುಡ್ಕೊಂಡು ತಿಂಡಿನೂ ಮಾಡ್ದೇನೆ ಎಲ್ರು ಜೋಶಾಗಿ ಹೊರಟ್ವಿ. ಸರ್ ನನಗೆ ನೆನ್ನೆ ಲುಂಗಿ ಕಿತ್ತೋಗೋದೊಂದು ಬಾಕಿ ಲುಂಗಿ ಉದ್ರೋಗ್ಬಿಡೋದು ನನಗೆ ಅನ್ಸ್ಕೊಂಡಿಲ್ಲ ನಿಂದ್ರೆ ಹೋಗಿತ್ತು ಆಲ್ರೆಡಿ ಹೋಗ್ಬಿಟ್ಟಿತ್ತು ಅದಕ್ಕೆ ಕುಣಿಯಕ್ಕೆ ಆಗ್ಲಿಲ್ಲ ನನ್ನ ಕೈಲಿ. ಒಳಗಿತ್ತಲ್ಲ ನಂಗೆ ಸದ್ಯ ಸಮಾಧಾನ ಆಯ್ತು. ಪ್ಯಾಂಟ್ ಹಾಕಿದೆ ಸರ್, ಪ್ಯಾಂಟ್ ಬಿಚ್ಚಾಕ್ಬಿಟ್ಟಿದ್ರೆ ನನ್ ಗತಿ ಅದೋ ಗತಿ. ಎರಡನೇ ಸ್ಟೆಪ್ಪಿಗೆ ಆಲ್ರೆಡಿ ಬಿದ್ದು ಸರ್ ಬಿದ್ದು ಹೋಗ್ಬಿಟ್ಟಿತ್ತು, ಒಂದ್ ಸ್ಟೆಪ್ ಮತ್ತೆ ಬಿಟ್ಟೆ ಸರ್. ಅದ ಕಾರಣಕ್ಕೆ ಮಾಡ್ಬಿಡ್ತಿದ್ರು ಈ ತರ ಆಗಿರೋ ಕಾರಣ ಇವನ್ಗೆ ರೇಗಿಸಿದ್ರು ಎಲ್ರು. ನಿನ್ನ ಸ್ಟೆಪ್ ಮಾತ್ರ ಕೆಟ್ಟ ಸರ್ ನನ್ನ ವಿಡಿಯೋ ನೋಡಿದ್ರೆ ನನ್ಗೆ ಅಜೀಬ್ ಆಯ್ತದೆ. ಹ್ಞೂ ಸರ್ ಹಂಗೇನು ಹೇಳ್ತಿರೋದು, ಪಂಚೆ ಹಿಂಗ್ ಅನ್ನಕ್ ಹೋದ್ರೆ ಹಂಗೆ ಬರ್ರ ಅಂತದೆ. ಮೈಸೂರು ಇದು ಚಾಮುಂಡಿ ಇದು ವರ್ಷಿಣಿ ಇದೆಯಾ? ಯಾಕ್ರಿ ಕುಡಿಬಾರ್ದು, ಹತ್ಬೇಕು ಅಲ್ಲಿ ಕುತ್ಕೋಬೇಕು, ವಾಪಸ್ ಇಲ್ಲಿ ರೋದ್ನ ಕುಡಿಬೇಕು, ಅಷ್ಟಾದ್ರೆ ಹೇಗೆ ಬಾಡಿಗೆ. ಎಷ್ಟಪ್ಪ ಚಪ್ಪಲಿ ಬಿಟ್ಟಿದ್ದು ಎಷ್ಟು ಬಿಟ್ಟಿದ್ದು ಎಷ್ಟು ಕೇಳಿದೆ. ಸ್ಟೂಡೆಂಟ್ ಎಲ್ಲರಿಗೂ 100 ರೂಪಾಯಿ ಅಷ್ಟೇ ಕೊಡೋದು. ಎಕ್ಸ್ಪೆಕ್ಟ್ ಮಾಡ್ಬೋದು. 100 ರೂಪಾಯಿ ಕೊಟ್ಟರು 500 ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಇಲ್ಲ ಬರೀ ಮೂಸ್ಬಿಟ್ಟು ಮಾಡ್ಬಿಡೋದಲ್ಲ. ಗೊತ್ತಿಲ್ಲ, ಗಾದೆ ಕೇಳಿಲ್ವಾ? ನೇರಳೆ ಕಲರ್ ಚೆನ್ನಾಗಿರುತ್ತೆ, ಚೆನ್ನಾಗಿದೆ.
ಹೋಗಿದ್ದೆ ನಾವು. ಸರಿ ಲೀಕ್ ಮಾಡ್ಬಿಟ್ಟು ವಾಯ್ಸ್ನ ಅದನ್ನ ಆಮೇಲೆ ಗೊತ್ತಾಗ್ಬಿಟ್ಟು ಆಮೇಲೆ ನೋಡ್ಕಿಟ್ಬಿಟ್ಟು ಏನಿಲ್ಲ ಇಲ್ಲೇ ಅವರಾ ಬೆಲೆನೇ ಇಲ್ವಾ? ಬೆಲೆ ಇಲ್ಲ, ಕೊಂದೇನು ಬೆಲೆ ಇಲ್ಲದ ಬೆಲೆಗೆ ಬೆಲೆ ಇಲ್ಲ. ಹೂ ಕಾಂದ ಕಾಂದ ತಂಗಪ್ಪ ದಾಡು ಅಣ್ಣ ನೀವು ಹೋಗ್ಬಿಟ್ಟು ನಾ ಏನ್ ಮಾಡಿ
ಕೊನೆಗೂ ಅರ್ಧ ಬೆಟ್ಟನ ಹತ್ತಿದ್ವಿ. ಒಳ್ಳೆ ವ್ಯೂ ಇತ್ತು ಅಂತ ಎಲ್ರು ಫೋಟೋ ಶೂಟ್ ಮಾಡ್ತಾ ಇದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ರು ಸೇರ್ಬೇಕಾದ್ರೆ ಜಾಗಕ್ಕೆ ಸೇರಿದ್ವಿ. ಒಳ್ಳೆ ವ್ಯೂ ಇತ್ತು ಅಂತ ಎಲ್ರು ಫೋಟೋ ಶೂಟ್ ನ ಮಾಡಿದ್ವಿ. ಮಾಡಾದ್ಮೇಲೆ ಹಾಸ್ಟೆಲ್ ಕಡೆಗೆ ಹೊರಟ್ವಿ. ಇವಾಗ ಹಾಸ್ಟೆಲ್ ಬಿಡಲ್ಲ. 10:30 ಸೆಷನ್ ಸ್ಟಾರ್ಟ್ ಆಯ್ತದೆ. ತಿಂದ್ಬಿಟ್ಟು ಹಂಗಿಂದಂಗೆ ಕುತ್ಕೋಬೇಕು. ವಾ ಸರಿ, ನೀವು ಇಡ್ಲಿನಾ? ಇಡ್ಲಿ ಅಂದ್ರೆ ಕೊಡ್ಲೆ ತಗತೀನಿ.
ಮಿನಿ ಪಾರಿ ಆ ಥರ ಮಾಡಿರೋದು ಗದಗಲ್ಲಿ ಅಂತ ಆಗ್ಬಿಟ್ಟದು ವಿದ್ಯಾರ್ಥಿಗಳು ಓಡ್ಬೇಕಪ್ಪ. ಎಲ್ಲ ಹೋದ್ಮೇಲೆ ಯಾರು ಆಗ್ತಿದೆ ಅಂತೂ ಇಂತೂ ಹಾಸ್ಟೆಲ್ ಹತ್ರ ಬಂದ್ವಿ. ಸ್ವಲ್ಪ ಹೊತ್ತು ಇಲ್ಲೇನೆ ರೆಸ್ಟ್ ಮಾಡಿ ಆಮೇಲೆ ತಿಂಡಿ ಮಾಡೋಕೆ ಅಂತ ಆಡಿಟೋರಿಯಂ ಕಡೆಗೆ ಬಂದ್ವಿ. ಪಾಪಿ ಒಬ್ನೇ ಊಟ ಬಂದಿದೆಯಲ್ಲ. ಎಲ್ರು ತಿಂಡಿನ ಮಾಡ್ಕೊಂಡು ಹಾಸ್ಟೆಲ್ ಹತ್ರ ಬಂದ್ವಿ. ಎಂಟ್ರೆನ್ಸ್ ನಲ್ಲೇ ಕೆಂಚ ಅಂತ ಹಾಸ್ಟೆಲ್ ನಲ್ಲೇ ಸಾಕಿರೋ ನಾಯಿನ ನೋಡಿದ್ವಿ. ಆಮೇಲೆ ನಾಯಿಗೆ ಕ್ವಾಟ್ಲೆ ಕೊಟ್ಕೊಂಡು ಇಲ್ಲೇ ಕೂತ್ಕೊಂಡ್ವಿ. ಏನಾದ್ರು ಬರ್ತದ? ನೀನು ನಿನ್ನೆ 6ರಿಂದ 7 ಮೊಟ್ಟೆ ತಿಂದಿದ್ಯಾ ಶಿಷ್ಯ? ನೀನು ಏನಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀನು ಮತ್ತೆ ಮತ್ತೆ ಅಷ್ಟ್ ಮೊಟ್ಟೆ ತಿನ್ನಕ್ಕೆ ಇಷ್ಟಪಡ್ಬೇಡ ಅಂತ. ಇಲ್ಲ ತಿನ್ನು ಮಗ, ನಿನ್ಗೆ ಇವೆಲ್ಲ ಬತ್ತೈತೆ ಚೆನ್ನಾಗಿ ತಿನ್ನು. ಇದೆಲ್ಲ ಹಂಸ್ಗಳು ಹಂಪ ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಂಡ್ರಲ್ಲ ಇಳಿಗಲ್ಲ ಒಂಥರ ಇಲ್ಲೇ ಆಟ್ಲಾಗಿಟ್ಲ ಓಡಾಡ್ತಾವಲ್ಲ ಗುಂಡಿ ಕೊಟ್ಟಾಗ ಒಂಥರ ಹುಡುಗ ಅಲ್ಲ. ಮತ್ತೆ ನಾನು ಹೇಳಿ ಬಿಡ್ತೀನಿ ನಮ್ಮ ಬೀರಪ್ಪಣೆಗೂ ಮತ್ತೆ ಹಿಂಗೆ ಮಾಡೋದ್ರ ನಮ್ಮ ತೋಟಕ್ಕೆ ಬರಲೇಬಾರ್ರಿ, ನೀವು ಬದಲೇ ಕರ್ಕೊಂತೀವಿ. ಒಟ್ಟಲ್ಲಿ ಬಾಡಿ ಮೇಂಟೈನ್ ಮಾಡೋ ಅಷ್ಟೇ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಅಂತ ನಾ 2 ಮಾತನ್ನ ಮುಗಿಸ್ತೀನಿ. ಜೈನ್ ಜೈ ಕನ್ನಡ. ಮತ್ತೆ ಮತ್ತೆ ಹೇಳೋದನ್ನ ಮುಟ್ಟಾಳ್ತಲ್ಲ ಅಂತ ಹೇಳ್ತಾ ನಾನು ಈ ಮಾತನ್ನ ಕೆರ್ಕತ್ತಿದೆಯಲ್ಲ, ಹಂಗೆಲ್ಲ ಕೆರ್ಕ ಹೊಡ್ದು ಕಣಪ್ಪ, ನಿಂಗೆ ಕಜ್ಜಿ ಆಗುತ್ತೆ ಕಣೋ. ಮೊಟ್ಟೆ ತಿಂದಿದ್ಯಲ್ಲ ನಾನು, ಮೊಟ್ಟೆ ತಿಂದಿದ್ಯಾ ಅಂತ ಹೇಳಕ್ ಇಷ್ಟಪಡ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಅದೆಲ್ಲ ತಿನ್ಬಾರ್ದು, ಪ್ಲಾಸ್ಟಿಕ್ ಐಟಮು. ನೀನು ರಬ್ಬರು ಅದೇನೆ ಪ್ಲಾಸ್ಟಿಕ್ ರಬ್ಬರ್ 2 ಒಂದೇ ಆಗುತ್ತೆ ಅಂತ ನಾನು ಹೇಳ್ತಾ, ಇಲ್ಲಿ ಬ್ಲಾಗ್ ಅಲ್ಲಿ ನೋಡಿದ್ರೆ ನೀನು ಏನ್ ಚೆನ್ನಾಗಿ ಕಾಣ್ತೀಯ ಅಂತ ಹೇಳ್ತಾ ಇಷ್ಟಪಡ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಜೈನ್ ಜೈ ಕರ್ನಾಟಕ. ಮತ್ತೆ ಮತ್ತೆ ಹೇಳೋದು ಮುಟ್ಟಾಳ್ತಾನ ಅಂತ ಹೇಳ್ತಾ ನೀನ್ ಯಾಕೆ ಇಷ್ಟು ಮಂಕ ಕೂತಿದ್ಯ? ಸ್ಮೈಲ್ ಗಿಲ್ ಅಂತ ಕೊಡ್ಬೋದಲ್ಲ. ಸರಿ ಆಯ್ತು, ಇಲ್ಲಿಂದ ಹೊಡೋದು. ಏನ್ ಮೀಸೆ ಅಂತೀಯ ನೀನು? ಏನೋ ಕೆನ್ನೆ ಅಲ್ಲ, ಸೂರ್ಯವಂಶ ಕರದ ಕೆರದಲ್ಲಿ ಒಳ್ಳೆ ಸರ್ವಜ್ಞ ಅನ್ನಂಗ ಆಗೋದಿಲ್ಲ ನಿನ್ ಕತೆ. ಮೀಸೆ ತಿರುಗ್ತಾ ಇದ್ದೀನಿ. ಏನ್ ಇವ ಮಂಜಣ್ಣ ಅವ್ನ್ ಸ್ಮೈಲ್ ಕೊಡಕತ್ತಾನ ಇವತ್ತು. ಬಂದ್ರು ಹುಳಿ ಮಂಜಣ್ಣ ಹೇಳುದು ಹುಲಿ ಅಲ್ಲ, ಅದು ಹುಳಿ ಸ್ನೇಹ ಕತೆ ಸ್ನೇಹ ಅಲ್ಲ. ನೀನ್ ಹುಲಿ ಸ್ನೇಹ ಮಾಡೋ ನೀನು. ಯಾಕೆ ಕತೆ ಸ್ನೇಹ ಮಾಡ್ತೀಯಾ? ಇವತ್ತು ನೆನ್ನೆ ಮೊಟ್ಟೆ ತಿದ್ದಿದ್ಯಾ ಸಾಕು ಅಂತ ಇವ್ರು ಹೇಳಕತ್ತಾರ. ನಾವು ಅದಕ್ಕೆ ಇಲ್ಲಿಂದ ಹೋಯ್ತಾ ಇದೀವಿ. ಸರಿ ಕಣ, ಬಾಯ್ ಕಣ. ಇಲ್ಲಿಗೆ ಈ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಜೈ ಜಯ ಕರ್ನಾಟಕ. ಮತ್ತೆ ಸರಿ ಬನ್ನಿ ಬರೋ. ಮತ್ತೆ ಮತ್ತೆ ಹೇಳೋದು ಮುಟ್ಟಾಳ್ತಾನ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.
ನನಗೆ ಚಿಟ್ಟದ್ರೆ ಹೊಡೆದೇ ಬಿಡ್ತೀನಿ. ನೀನು ಏನು ಇಲ್ಲ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ರಾತ್ರಿ ಮಲಗೋದು 3 ಗಂಟೆ ಆಗ್ತದೆ, ಎದ್ದೇಳೋದು 5:30 ಆಯ್ತದೆ. ನೀನು ಕರಿಯ ನಿಲ್ಬಿಟ್ಟೆ ನೀನು. ಎಣ್ಣೆ ಕರೆಕ್ಟಾಗ 7 ಮೊಟ್ಟೆ ತಿಂದಿದೆ ನೀನು. ಕೆಂಚ ಕರಿಯ ಅವ್ನ ಫ್ರೆಂಡ್ ಅವನೇ ಅಪ್ಪ. ಫಸ್ಟ್ ನೀನೇನು ಹೇಳಿದ್ರೆ ನೀನೇನೋ ಹೇಳ್ತೀಯ. ಆದ್ರೆ ನೀನು ಇವತ್ತು ಏರ್ ಕಲರ್ ಎಲ್ಲ ಮಾಡಿಸ್ಕೊಟ್ಟಿದ್ಯಾ ನೀನು ಮೀಸೆಗೆ ಕಾಸಾಗಿದೆ ಕಣೋ. ಹುಲಿ ಸ್ನೇಹ ಮಾಡ್ಬೇಕು, ಕತ್ತೆ ಸ್ನೇಹ ಅಲ್ಲ ಕಣೋ. ಹೇಳಿದ್ದೇನೆ ಹೇಳ್ತಾ ಮುಟ್ಟಾಳ್ತಾನಂತ ನಾನು. ಕೊನೆಗೂ ಕೆಂಚನ್ಗೆ ಕ್ವಾಟ್ಲೆ ಗಿಟ್ಲೆ ಕೊಟ್ಕೊಂಡು ಆಮೇಲೆ ಫಂಕ್ಷನ್ ಅಂತ ಆಲ್ಟೋರಂ ಕಡೆಗೆ ಬಂದ್ವಿ. ಎಲ್ರು ಫಂಕ್ಷನ್ ನ ಮುಗಿಸಾದ್ಮೇಲೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಅದು ಏನಪ್ಪಾ ಅಂತಂದ್ರೆ ನಾಳೆ ಒಂದು ಟೂರಿಸಂ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತೀವಿ ಅಂತ. ಹಾಗಾದ್ರೆ ಮುಂದಿನ ಟೂರಿಸಂ ಪ್ಲೇಸ್ ನೋಡ್ಬೇಕು ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ.